ಮುಖ್ಯಮಂತ್ರಿಗಳೊಂದಿಗೆ ರಾಜ್ಯಪಾಲರ ನಡವಳಿಕೆಗಳನ್ನು ಕುರಿತು ಖಂಡಿಸಿ ಬೀದರ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದ ಶೋಷಿತರ ಒಕ್ಕೂಟ. ಮುಖ್ಯಮಂತ್ರಿಗಳಿಗೆ ವಿನಾಕಾರಣವಾಗಿ ಶೋಕಾಸ್ ನೋಟಿಸ್ ನೀಡಿ ಬಹುಮತದಿಂದ ಚುನಾಯಿತವಾದಂತಹ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನ ಅಸ್ಥಿರಗೊಳಿಸಲು ಹೊರಟಿರುವಂತಹ ರಾಜ್ಯಪಾಲರ ನಡವಳಿಕೆಗಳನ್ನು ಖಂಡಿಸಿ ಬೀದರ್ ನಗರದಲ್ಲಿ ಶೋಷಿತರ ಒಕ್ಕೂಟದ ವತಿಯಿಂದ ನಗರದ ಬೊಮ್ಮಗೊಂಡೇಶ್ವರ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಿದಂತ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದ ಶೋಷಿತರ ಒಕ್ಕೂಟದ ಪದಾಧಿಕಾರಿಗಳು. ಶೋಷಿತರ ಒಕ್ಕೂಟದ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ಪಕ್ಷದ ನಾಯಕರ ಒತ್ತಡದಿಂದಾಗಿ ವಿನಾಕಾರಣವಾಗಿ ಶೋಕಾಸ್ ನೋಟಿಸ್ ನೀಡಿರುವುದನ್ನು ಕೂಡಲೇ ಹಿಂಪಡೆದುಕೊಳ್ಳುವಂತೆ ರಾಜ್ಯಪಾಲರನ್ನು ಮತ್ತು ಒತ್ತಾಯಿಸಿ 224 ಸದಸ್ಯರನ್ನ ಹೊಂದಿರುವಂತಹ ಒಂದು ವಿಧಾನಸಭೆಯ ಸದಸ್ಯರಲ್ಲಿ 135 ಸದಸ್ಯರನ್ನ ಹೊಂದಿರುವಂತಹ ಬಹುಮತದ ಸರ್ಕಾರವನ್ನ ಉರುಳಿಸಿರುವುದಕ್ಕೆ ಪಿತೂರಿ ಮಾಡಿಕೊಂಡಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳಿಗೆ ಸಹಕರಿಸುವುದನ್ನು ಈ ಕೂಡಲೇ ನಿಲ್ಲಿಸದೆ ಹೋದರೆ ಮುಂಬರುವ ದಿನಗಳಲ್ಲಿ ಶೋಷಿತರ ಒಕ್ಕೂಟದ ವತಿಯಿಂದ ಮುಂಬರುವ ದಿನಗಳಲ್ಲಿ ರಾಜಭವನ ಮುತ್ತಿಗೆ ಹಾಕುವ ಎಚ್ಚರಿಕೆ ನೀಡಿದಂತ ಶೋಷಿತರ ಒಕ್ಕೂಟ ರಾಜ್ಯ ಕಾರ್ಯದರ್ಶಿಗಳಾದ ಬಸವರಾಜ ಮಾಳಗೆ, ಶೋಷಿತರ ಒಕ್ಕೂಟದ ಪ್ರಮುಖರಾದ ಮನನ್ ಶೆಟ್ ಮತ್ತು ನಗರಸಭೆಯ ಸದಸ್ಯ ಅಧ್ಯಕ್ಷರಾದ ಗೌಸ್ ಪಟೇಲ್, ಗ್ಯಾರಂಟಿ ಯೋಜನೆಗಳ ಸ್ಥಾಯಿ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದಂಥ ಅಮೃತರಾವ್ ಚಿಮ್ಮಕೋಡೆ, ಸಿಪಿಐ ಮುಖ್ಯಸ್ಥರಾದಂಥ ಬಾಬು ಹೊನ್ನ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಗೀತಾ ಪಂಡಿತರಾವ್ ಚಿದ್ರಿ ಹಾಗೂ ಸಾವಿರಾರು ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಸಂವಿಧಾನ ರಕ್ಷಕ ಯಾರಪ್ಪ? ಇನ್ನಿತರ ಎಲ್ಲ ಹಿಂದುಳಿದ ಜಾತಿಗಳ ಒಕ್ಕೂಟದ ಎಲ್ಲ ಸದಸ್ಯರು, ಡಾಕ್ಟರ್ ಸೇಡಂಕರ್ ಇರ್ಬೋದು, ನಮ್ಮ ಪಾಸ್ವಾನ್ ಇರ್ಬೋದು, ಬಹಳಷ್ಟು ಜನ ಎಲ್ಲ ಸೇರಿಕೊಂಡು ನಿನ್ನೆ ಮತ್ತೆ 2 ದಿವಸದಿಂದ ಮೊನ್ನೆ 2 ದಿನ ನಾವು ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಅದಕ್ಕೆ ನಾನು ಅಭಿನಂದಿಸ್ತೀನಿ, ಧನ್ಯವಾದಗಳು ಹೇಳ್ತೀನಿ. ಕೆಲವು ಕಾಂಗ್ರೆಸ್ ಮುಖಂಡರು ಬಂದಿದ್ದಾರೆ ಇಲ್ಲಿ, ಅವರಿಗೆ ನಾನು, ಯಾಕಂದ್ರೆ ನಿಮಗೆ ಜವಾಬ್ದಾರಿಯುತವಾದ ಒಂದು ಪಕ್ಷ ಇದೆ, ಆದ್ರೆ ಯಾರು ಎಜುಕೇಶನ್ ಮಾಡ್ತಾ ಇದ್ದಾರೆ, ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವ್ರ ಜೊತೆಗೆ ಹೋಗ್ಬೇಕಾಗಿರ್ತಕ್ಕಂಥದ್ದು ಏನು ಬಂದಿದ್ದಿರ್ತಾವು ತಮಗೆ ನಾನು ಶೋಷಿತ ಸಮುದಾಯಗಳ ಒಕ್ಕೂಟದ ಪರವಾಗಿ ಸಂಚಾಲಕನಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ತಾರೀಕಿದಾಗ. ಅದೇ ತರ ಮುನ್ಸಿಪಾಲಿಟಿ ಅಧ್ಯಕ್ಷರು ಬಂದಿದ್ದಾರೆ, ಬಹಳಷ್ಟು ಜನ ಬಂದಿದ್ದಾರೆ ಇವತ್ತಿನ ತಾರೀಕಿದಾಗ. ಆದ್ರೆ ಬಂಧುಗಳೇ, ನಾನು 2 ಮಾತು ಹೇಳಿ ಮುಗಿಸ್ತಾ ಇದ್ದೆ. ನನ್ನ ಮಾತು, ಇವರಿಗೆ ನಾಚಿಕೆ ಬರಬೇಕು, ಶರಮ್ ಆಗಬೇಕು. ಇವರು ಹೆಣ್ಮಕ್ಕಳು, ಇವರು ಹೆಣ್ಗಂದರು, ಇವ್ರ ಮಕ್ಕಳು, ಇವ್ರು ಮುಖ್ಯಮಂತ್ರಿ ಇರ್ಲಕ್ಕೆ ಏಟೆಡ್ ಕಾರ್ಬಾರ್ ಮಾಡ್ಯಾರ, ನಿಮಗೆಲ್ಲ ಗೊತ್ತದ. ಆದ್ರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು 41 ವರ್ಷಗಳಾಯ್ತು ಅವ್ರು ಏನದು ರಾಜಕಾರಣಕ್ಕೆ ಬಂದು. 83ರಲ್ಲಿ ಜಾನ್ವರಿ 83ರಲ್ಲಿ ಅವ್ರು ಮೊಟ್ಟ ಮೊದಲನೇ ಸಲ MLA ಆಗಿ ಬಂದಿರ್ತಕ್ಕಂಥವ್ರು. ಬೇರೆ ಟೈಪ್ ಆಫ್ ಮಿನಿಸ್ಟರ್ ಆದ್ರು, ಫೈನಾನ್ಸ್ ಮಿನಿಸ್ಟರ್ ಆದ್ರು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ 2 ಸತಿ ಅದು, ಚೀಫ್ ಮಿನಿಸ್ಟರ್ 2ನೇ ಸತಿ ಆಗಿದ್ದಾರೆ. ಇವ್ರಿಗೆ ರಾಜಕೀಯ ಶರಂ ಬರ್ಬೇಕಾಗ್ತದ. ಇವ್ರು ಮುಖ್ಯಮಂತ್ರಿಗಳಾಗಿದ್ದಾಗ ಇವ್ರ ಹೆಂಡ್ರು ಅಂದ್ರೆ ಮತ್ತೆ ಬಾಜು ತಂದು ಸಹಿತ ಮಾಡಿ ದುಡ್ಡು ಕಟ್ಟಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ರೇವಣ್ಣರು ನಾನು ಸದಾ ಕೊಟ್ಟು ಬಂದಿರಿ 15 ಲಕ್ಷ ರೂಪಾಯಿ.